ಹಲೋ ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಫ್ರೆಂಡ್ಸ್. ಇಲ್ಲಿ ಒಂದು ಅರ್ಧ ಪಾವಷ್ಟು ಚುರುಮುರಿನ ನಾನು ತಗೊಂಡಿದ್ದೇನೆ. ಅದನ್ನೀಗ ಒಂದು ಸಲ ನೀರಲ್ಲಿ ಹಾಕಿ ತೊಳೆದು ನಾನು ಒಂದು ಪಾತ್ರೆಯಲ್ಲೀಗ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಮೊದಲು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ನೀರಿನಿಂದ ತೆಗೆದಂಥ ಚುರುಮುರಿಗೆ ಒಂದು 1/4 ಕಪ್ಪಷ್ಟು ಮೊಸರನ್ನು ಹಾಕ್ಕೋಬೇಕು. ನಿಮಗೆ ಟೈಮ್ ಇದ್ದರೆ ಒಂದು 5 ನಿಮಿಷದ ಚುರುಮುರಿಯನ್ನು ಮೊಸರಲ್ಲಿ ನೆನೆಸ್ಕೋಬೋದು ಫ್ರೆಂಡ್ಸ್. ಆದರೆ ನಾನು ಮಾತ್ರ ಮೊಸರನ್ನು ಹಾಕಿ ಚುರುಮುರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮಿಕ್ಸಿ ಜಾರಲ್ಲಿ ಒಂದು ಸಲ ನೈಸಾಗಿ ರುಬ್ಕೊತಿದ್ದೇನೆ. ಈ ಚುರುಮುರಿ ಬೋಂಡ ಸಾಮಾನ್ಯವಾಗಿ ಬಿಸಿ ಬಿಸಿ ಚಾ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದನ್ನು ನಾವು ಬೇಗನೆ ಮಾಡ್ಕೋಬೋದು. ಈ ರೀತಿ ಚುರುಮುರಿಯನ್ನು ಮೊಸರಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಚುರುಮುರಿಯನ್ನು ಮಿಕ್ಸಿ ಜಾರಲ್ಲಿ ರುಬ್ಬಬೇಕಂದ್ರೆ ನೀರನ್ನೇನು ಒಂದು ಸಲ ಹಾಕ್ಕೋಬೇಡಿ ಫ್ರೆಂಡ್ಸ್. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಆಲೂಗಡ್ಡೆಯನ್ನು ಕೂಡ ಹಾಕಿ ಅದನ್ನು ಕೂಡ ರುಬ್ಕೊತೇನೆ ಫ್ರೆಂಡ್ಸ್. ಈ ರೀತಿ ರುಬ್ಕೊಂಡ್ಮೇಲೆ ಈ ಚಮಚದಲ್ಲಿ 1 ಚಮಚದಷ್ಟು ನಾನು ಅಕ್ಕಿ ಹಿಟ್ಟು ಮತ್ತು ಅಷ್ಟೇ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊತೇನೆ. ಅದೇ ಚಮಚದಲ್ಲಿ ನಾನು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊತೇನೆ. ಆದರೆ ಇಲ್ಲೊಂದು 1/4 ಕಪ್ಪಷ್ಟು ನೀರನ್ನು ಹಾಕಿ ನೈಸಾಗಿ ನಾನು ರುಬ್ಕೊತೇನೆ ಫ್ರೆಂಡ್ಸ್. ಇಲ್ಲೊಂದು 1/4 ಕಪ್ಪು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಈ ರೀತಿ ನೈಸಾಗಿ ರುಬ್ಕೋಬೇಕು. ನೀವು ವಿಡಿಯೋದಲ್ಲಿ ನಾನು ತೋರಿಸಿದ್ದೇನಲ್ಲ ಫ್ರೆಂಡ್ಸ್, ಈ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಬಾಣಲೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಾನು ಮಾಡೋ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೆ ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಕೋಬೇಕು. ಈ ಸೋಡಾ ಪುಡಿನ ಏನು ಚಮಚ ಲೆಕ್ಕದಲ್ಲಿ ಏನು ಹಾಕ್ಕೋಬೇಡಿ ಫ್ರೆಂಡ್ಸ್, ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನೀವು ಯಾವುದೇ ಸೊಪ್ಪನ್ನು ಬೇಕಾದರೂ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಮನೆಯಲ್ಲಿದ್ದ ಸಬ್ಬಸಿಗೆ ಸೊಪ್ಪು, ಒಂದು ಅರ್ಧ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೇಕಂದರೆ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ಮತ್ತು 1 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಕೈಯಲ್ಲಿ. ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ನೀರು ಅನಿಸಿದರೆ ನೀವು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಬೇಕಂದರೂ ಹಾಕ್ಕೋಬೋದು. ಆದರೆ ಈ ಚುರುಮುರಿ ಬೋಂಡ ಒಳಗೆ ಸಾಫ್ಟಾಗಿ ಹೊರಗೆ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಮೆಥಡಲ್ಲಿ ನೀವು ಕೂಡ ಚುರುಮುರಿ ಬೋಂಡ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಆವಾಗಲೇ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿರೋದರಿಂದ ಈಗ ಇದಕ್ಕೆ ಡೈರೆಕ್ಟಾಗಿ ನಾನು ಹಾಕ್ಕೊತಿದ್ದೇನೆ. ಈ ವಿಡಿಯೋದಲ್ಲಿ ನೋಡ್ತಿದ್ದೀರಿ. ಈ ಚುರುಮುರಿ ಬೋಂಡ ಬಿಸಿ ಬಿಸಿ ಚಾಕ್ಕಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾರಾದರೂ ಗೆಸ್ಟ್ ಬಂದಾಗಲೂ ನೀವು ಈ ರೀತಿ ಮಾಡಿ ಕೊಡ್ಬೋದು. ಇದಕ್ಕೆ ಯಾವುದೇ ಚಟ್ನಿ ಅಂಥದ್ದೇನೂ ಬೇಡ ಫ್ರೆಂಡ್ಸ್. ಯಾಕಂದರೆ ನಾವು ಅದರಲ್ಲಿ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದರಿಂದ ಚಟ್ನಿ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಈ ಚುರುಮುರಿ ಬೋಂಡವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನಾನು ಯಾವ ರೀತಿ ಚುರುಮುರಿ ಬೋಂಡ ಮಾಡಿದೆ ಅಂತ ನೀವು ನೋಡಿದ್ದೀರಲ್ಲ ಫ್ರೆಂಡ್ಸ್.